ಹೊರ ಹಾಕಿದ್ದಾರೆ. ಈಗ ಇವತ್ತಿನ ಪ್ರೆಸ್ ಮೀಟ್ ಮೊದಲ ಬೋಣಿಗೆ ಯಾರು ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ಮೊದಲು ಸಂಗೀತ ಬೇಕಲ್ವಾ. ಎಲ್ಲರಿಗೂ ನಮಸ್ಕಾರ. ಏನಂದ್ರೆ ಇವತ್ತು ತುಂಬಾ ಖುಷಿ ಆಗ್ತಿದೆ, ಒಂದ್ ಕಡೆ ಭಯನೂ ಆಗ್ತಿದೆ. ಯಾವ ತರ ಅಂದ್ರೆ ಇಲ್ಲಿ ಎಲ್ಲ ಪ್ರತಿಯೊಬ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇವತ್ತು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟು ಒಬ್ಬ ಡ್ಯಾನ್ಸರ್ ಬಂದಿದ್ದು ಸೊ ಇಂಡಸ್ಟ್ರಿಗೆ. ಸೊ ಡ್ಯಾನ್ಸರ್ ಬಂದು ಒಂದು 5 years 6 years ಎಲ್ಲ ಮಾಸ್ಟರ್ ಹತ್ರನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ. ಅದಾದ್ಮೇಲೆ ETV ಕನ್ನಡದಲ್ಲಿ ಫಸ್ಟ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಚಾನ್ಸ್ ಸಿಕ್ತು ಮೀನ್ ಆಗಿ ನನಗೆ. ಅದಾದ್ಮೇಲೆ ತಿರ್ಗಾ ತೆಲುಗು ಕನ್ನಡ ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ. ಸೊ ಮಾಡಿದ್ಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನನಗೆ ತುಂಬಾ ಎಲ್ಲ ಸಪೋರ್ಟ್ ಮಾಡಿದ್ರು. ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಟೀಮ್ ಕಟ್ಟಬೇಕು, ಸೊ ಎಲ್ಲ ಪ್ಲಾನ್ ಮಾಡಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರು ಸೇರಿ ಒಬ್ಬೊಬ್ರು ಕೈ ಓಡಿಸ್ರು. ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಮೇಯ್ನಾಗಿ. ಮತ್ತು ಜೊತೆಲಿ ನನ್ನ ಫ್ರೆಂಡ್ಸು, ಮತ್ತು ಜೊತೆಲಿ ಇಲ್ಲಿ ಮೇನ್ ಟೆಕ್ನಿಷಿಯನ್ಸು, ಮತ್ತು ನನಗೆ ಬೆಸ್ಟ್ ಫ್ರೆಂಡ್ ಇದ್ದಾರೆ ಒಬ್ಬರು ವಿನೋದ್ ಅಂತ ಅವರು. ಮತ್ತು ಅದು ಬಿಟ್ಟು ನನಗೆ ಎಲ್ಲೇ ಹೋದ್ರೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಇಂಡಸ್ಟ್ರಿಲಿ ಏನಾದರೂ ಮುಂದಕ್ಕೆ ಮಾಡಬೇಕಂದ್ರೆ ದಿಲ್ಮಾರ್ ರಾಮ್ಗೌಡ ಅಂತಿದ್ದಾರೆ ಅಣ್ಣ, ಅವರೇ ನಮ್ಮ ಬ್ರದರ್. ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ಏನೇ ಮಾಡ್ಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ. ನಾನು ಏನೇ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ನೀವು ಈ ಥರ ಮಾಡು ಅಂತ ಹೇಳ್ತಾರೆ. ಡ್ಯಾನ್ಸ್ ಕ್ಲಾಸ್ ಬಂದು ಹತ್ತಿ ಬಿಲ್ಡಿದೆ ಸರ್ ಇದಾರೆ ಅಲ್ಲ ಒಂದು 60 ಮೆಂಬರ್ಸ್ ನಡೀತಿದೆ ಇವಾಗ. ಆಲ್ಮೋಸ್ಟ್ ಅದೊಂದೇ ಇಲ್ಲ, ಬ್ರಾಂಚಸ್ ಇದೆ. ಹೊಸಕೋಟೆಯಲ್ಲಿ ಒಂದಿದೆ, ಹುಬ್ಳಿಲಿ ಒಂದಿದೆ, ಹಂಗೆ ಇವಾಗ ಹಲವಾರು 31 ಡಿಸ್ಟಿಕಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡ್ಬೇಕಂತ ಇದೆ. ಹೌದು, ಯಾಕಂದ್ರೆ ಅಲ್ಲೂ ಎಲ್ಲರಿಗೂ ಸ್ವಲ್ಪ ಚಾನ್ಸಸ್ ಸಿಗ್ಲಿ ಅಂತ. ಯಾಕಂದ್ರೆ ನಾವು ಅನ್ಭವಿಸಿದ್ವಲ್ಲ ಸರ್. ನಾರ್ಮಲ್ ಆಗಿ ಏನಂದ್ರೆ ಅವ್ರಿಗೆ ಕಡಿಮೆ ಇರುತ್ತೆ ಸರ್, ಮಕ್ಳಿಗೆ ಫುಲ್ ಫೀಸ್ ಇಲ್ಲ, ಏನಂದ್ರೆ ಬರೀ 500 rupees ಆ ಥರ ಫೀಸ್ ಪ್ಲಾನ್ ಮಾಡಿದೆ ಅಷ್ಟೇ. ಅದು ಬಿಟ್ಟು ಇವಾಗ ನಮ್ದೊಂದು ಟೀಮ್ ಕಟ್ಟಿ ವಾಲಿಸ್ ಲೀಕ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದ್ವಿ. ಸೊ ಅದಕ್ಕೆ ಬಂದು ನನಗೆ ಫುಲ್ಲು ಏನೇ ಮಾಡಿದ್ರು ಅದು ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಥರ ಮಾಡ್ತೀನಿ ಹೋಗ್ತೀನಿ ಅಂದರೆ ಓಕೆ ಮಾಡು, ಸೊ ಏನು ಮಾಡ್ಬಿಟ್ಟೆ ಒಳ್ಳೇದು ಮಾಡು ಅಂತಾನೆ ಮಾಡ್ತಿದ್ದಾರೆ. ಸೊ ನಾನು ರೆಡಿ ಆಗಿದ್ದೀನಿ. ಅದಕ್ಕೆ ನಾವು ಇಂಟ್ರೊಡಕ್ಷನ್ಗೋಸ್ಕರನೇ ಈ ಸಾಂಗ್ ಮಾಡಿದ್ದು. ಹೌದು, ನಾವು ಯಾರು ಅಂತ ಗೊತ್ತಾಗ್ಬೇಕಲ್ಲ, ಸ್ಟಾರ್ಟಿಂಗ್ಗೆ ಬಂದಿದ್ದಕ್ಕೆ ಯಾರು ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದು ಸಾಂಗ್ ಇಂದ ಫಸ್ಟ್ ಮಾಡೋಣ, ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಪ್ಲಾನ್ ಮಾಡ್ಬಿಟ್ಟು ಈ ಸಾಂಗ್ನ ನಾವು ಪ್ಲಾನ್ ಮಾಡಿ ಸರ್. ಎಲ್ಲರೂ ಅದೇ ಕೇಳ್ತಾರೆ, ಬಟ್ ಗೊತ್ತಿಲ್ಲ ಸರ್ ಏನಾಗುತ್ತೆ ಅಂತ. ಹಾಂ ಸರ್ ಏನಂದ್ರೆ ನಿಜ ಜೀವನದಲ್ಲಿ ನಡೆದಿದ್ದು ಏನು ಬೇರೆ ಏನಲ್ಲ, ನನ್ನ ನಿಜ ಜೀವನದಲ್ಲೇ ನಡೆದಿದೆ ಅವಾಗ ಅದು. ಹೌದು 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 ಸರ್. ಪದ ಏನಂದ್ರೆ ನಾನು ಅದರಲ್ಲಿ ಒಂದೇ ಒಂದು ಪದ 2 ಪದ ಏನೋ ಬಂದಿದೆ, ಬಟ್ ನನಗೆ ಆ ಥರ ಬಂದಾಗ ಸೊ ಯಾರು ಕುಗ್ಬೇಡಿ ಅಂತ ಮಾಡಿರೋದು. ಅಂದ್ರೆ ಯಾರು 1000 ಮಾತಾಡಲಿ ಕುಗ್ಬೇಡಿ. ಹೌದು ಓಕೆ ಸರ್. ಹೌದು ಹೌದು ಸರ್, ಹೌದು ನಾನು ಹಂಗೆ ಅನ್ಕೊಂಡು ಹೌದು. ಬಟ್ ಆದ್ರೆ ನನ್ನ ನಿಜದಿಂದ ಏನು ಹೇಳ್ತೀನಿ ಸ್ವಲ್ಪ ಏನೋ ಟ್ರೈ ಮಾಡಿದೆ. ಓಕೆ, ಅದನ್ನು ನೆಕ್ಸ್ಟ್ ಕರೆಕ್ಷನ್ ಮಾಡ್ತೇನೆ ಸರ್. ಅದು ಇನ್ನೂ ಪ್ಲಾನ್ ಇಲ್ಲ, ಸೊ ಬೇರೆ ಇದೆ. ಸೊ ಒಂದು ಈ ಮೂವಿ ಅಂತಲ್ಲ, ಒಂದು ಟೋಟಲ್ 3 ಮೂವೀಸ್ ರೆಡಿ ಇದೆ. 3 ಸಬ್ಜೆಕ್ಟ್ ರೆಡಿ ಇದೆ, ಪ್ಲಾನ್ ಇದೆ. ಸೊ ಈ ಮಂತ್ ಆಗಿ ಸರ್ ಗ್ಯಾಪ್ ತಗೊಂಡು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡಬೇಕಂತ ಪ್ಲಾನ್ ಇದೆ ಸರ್. ಇದು ಪ್ರೊಡ್ಯೂಸರ್ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ಥರ ಮಾಡ್ತಾರೆ ಸರ್. ಪ್ರೊಡ್ಯೂಸರ್ ಅಂತಾನೆ ಏನಿಲ್ಲ. ಇವಾಗ ನೋಡಿ ಲಿರಿಕ್ಸ್ ಬೇಕಂದ್ರೆ ನಮ್ಮ ಬ್ರದರ್ ಇವ್ರು ಬರೀತಾರೆ. ಸೊ DOP ಮತ್ತೆ ಎಡಿಟಿಂಗ್ ಅಂದ್ರೆ ಇವ್ರು ಸಪೋರ್ಟ್ ಮಾಡ್ತಾರೆ. ಕಿಂಗ್ಸ್ ಫ್ರೇಮ್ ಸ್ಟುಡಿಯೋದಿಂದ ಅವ್ರ ಪ್ರೊಡಕ್ಷನ್ ಅವ್ರು ಮಾಡ್ತಾರೆ, ಮತ್ತೆ ಮ್ಯೂಸಿಕ್ ಇಲ್ಲಿದ್ದಾರೆ. ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾಗೆ ಆಲ್ರೆಡಿ ಏನು ಬೇಕೋ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದ್ದೀವಿ. ಸೊ ಇದಕ್ಕೆ ಒಂದು 3 lakhs ಆಯ್ತು ಸರ್. ಹೌದು, ಇದು ನನ್ನ ಚಾನಲ್ ಆಗ್ತಾ ಇದೆ. ಹೌದು, ನಂದೇ ಚಾನಲ್ ವಾಲಿಸ್ ಲಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲೇ ಆಗ್ತಾ ಇದೆ. ಮತ್ತೆ ಇಲ್ಲಿ ತುಂಬಾ ನಮ್ಗೆ ಸಪೋರ್ಟ್ ಮಾಡೋಂಥ ವ್ಯಕ್ತಿಗಳು ಬಂದಿದ್ದಾರೆ ತುಂಬಾ ಜನ. ಒಂದು SRNKS ಅಂತ ಡ್ಯಾನ್ಸ್ ಸ್ಟುಡಿಯೋ ಕಂಪ್ನಿ ಇದೆ, ಅವರು ಬಂದಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ತುಂಬಾ ನಮ್ಗೆ ಸಪೋರ್ಟ್ ಮಾಡೋಂಥ ನಿರ್ಮಲಾ ಅಮ್ಮ ಮತ್ತೆ ರಚನಾ ಅಂತ ನಮ್ಮ ತಂದೆ ತಾಯಿ ಮತ್ತೆ ತುಂಬಾ ಜನ ಬಂದಿದ್ದಾರೆ. ಮತ್ತೆ ಡ್ಯಾನ್ಸ್ ಅಸ್ಟೆಂಟ್ ಕೊಡಿಸೋದು ವಿಜಯ್ ಅಂತ ಇದ್ದಾರೆ, ವಿಜಯ್ ರೋಹಿತ್ ಅಂತ, ಅವ್ರ ಅಸ್ಟೆಂಟ್ ಕೊಡಿಸ್ತಾರೆ. ಧ್ರುವ ಸರ್ ನೋಡಿ ತುಂಬಾ ಖುಷಿ ಪಟ್ರು. ಅವತ್ತೇನಂದ್ರೆ ಸಂಡೇ ಸ್ವಲ್ಪ ಬಿಸಿ ಇದ್ರು, ಬಟ್ ಅವರೇ ಬೇಜಾರು, ಯಾಕೆ ಇನ್ನೊಂದು ಬಿಫೋರ್ ಡೇ ಬರಬೇಕಾಯ್ತು ನೀವು, ತುಂಬಾ ಚೆನ್ನಾಗಿದೆ ನನ್ಗೆ ತುಂಬಾ ಮಾತಾಡ್ಬೇಕು ಬಟ್ ಟೈಮ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯ್ತು. ಬಟ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಸಕ್ಕದ ಮಾತಾಡೋದು.
ಸರ್ ನಾವು ಜನವರಿಗೆ ಪ್ಲಾನ್ ಮಾಡ್ತೀವಿ. ಜನವರಿ ಒಂದು ಸಿನಿಮಾ ಆದ್ರೂ ರಿಲೀಸ್ ಮಾಡ್ತೀವಿ. ಇಲ್ಲ ಸರ್, ಇಲ್ಲ ಸರ್. ಸರ್ ನಾಯಿ ಅದು ನಾಯಿ ಪ್ಯಾಂತರ್ ಅದು ಆ ಕಣ್ ಕಾಣಿಸ್ಕೊತಾರೆ ಕಣ್ಣಿಗೆ. ಅದಕ್ಕೆ ಊಟ ಹಾಕಿಲ್ಲ ಸ್ವಲ್ಪ ಕಡಿಮೆ. ಹೌದು, ಸ್ವಲ್ಪ ಅದು ಸೋಮೇರಿ ತನ ಇತ್ತು. ಇಲ್ಲ ಅಣ್ಣ, ಅದು ಪ್ಯಾಂತರ್. ಸಂತೋಷ್ ಅವರೇ, ಹಾಂ ಸರ್. ನಿಮ್ಮನ್ನ ಬೆಳೆಸುವಂತ ಪತ್ರಕರ್ತರಿದ್ದಾರೆ, ಹೌದು. ನಿಮ್ಮನ್ನ ಪ್ರೋತ್ಸಾಹ ಮಾಡುವಂತ ಪ್ರೇಕ್ಷಕರಿದ್ದಾರೆ. ಹೌದು ಏನ್ ಬೇಕಾದ್ರೆ ಕೇಳ್ಕೊಂಬಿಡಿ, ದೇವರೇ ಬಂದಂಗೆ. ಸರ್ ಎಲ್ಲರೂ ಅಷ್ಟೇ, ನನ್ ಬೇರೆದರ ಹೇಳಕ್ ಗೊತ್ತಿಲ್ಲ, ಬಟ್ ಹೇಳ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇವತ್ತು ತಪ್ಪಾಗಿರ್ಬೋದು, ಅದೇನೋ ಗೊತ್ತಿಲ್ಲ, ಬಟ್ ಆದ್ರೆ ಇನ್ನ ಚೆನ್ನಾಗಿ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ನಮ್ಮ ಟೀಮ್ ಅದಕ್ಕೋಸ್ಕರ ಈ ತರ ಕಟ್ಟಿರೋದು. ಸೊ ಎಲ್ಲರೂ ನೀವು ಸಪೋರ್ಟ್, ನನ್ಗೆ ದಯವಿಟ್ಟು ನಿಮ್ ಸಪೋರ್ಟ್ ಬೇಕೇ ಬೇಕು. ಮೀಡಿಯಾ ಮಾಧ್ಯಮದವರು ಯಾರೇ ಇದ್ದಾರೆ ಎಲ್ಲರೂ ನನ್ಗೆ ಸಪೋರ್ಟ್ ಬೇಕು. ಹಿಂಗೆ ಸಪೋರ್ಟ್ ಮಾಡ್ತೀರಿ, ನಾವು ನಮ್ಮ ಕೈಲಿ ಏನಾದಷ್ಟು ನಾವು ಅಷ್ಟು ಪ್ರಾಜೆಕ್ಟ್ಸ್ಗಳನ್ನ ಒಳ್ಳೆ ರೀತಿಲಿ ತಂದು ಕೊಡ್ತೀವಿ. ಹಾ ಸರ್, ಮಾಡ್ತೀನಿ. ಅಂದ್ರೆ ಇವಾಗ ನಾನು ಬೇರೆಯವ್ರು ಮಾಡಿಲ್ಲ, ಸೊ ನಂದೇ ನಾನು ಮಾಡ್ತಾ ಇದ್ದೀನಿ. ಸೊ ನನಗೂ ಚಾನ್ಸ್ ಸಿಕ್ಕಿದ್ರೆ ನಾನು ಮಾಡ್ತೀನಿ. ಇದೆ ನನ್ನ ಕಾರ್ಡ್ ಇದೆ 7 years 8 years ಆಯ್ತು ಕಾರ್ಡ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ. ನೀಟಾಗೆ ಏನಂತಾರೆ ವೃತ್ತಿಪರವಾಗಿ ಮಾಡಿ ತೋರಿಸ್ಬೇಕಲ್ಲ, ಅದನ್ನ ಕಿಂಗ್ಸ್ ಪ್ರೇಮ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಆ ತಂಡದಿಂದ ಪ್ರಸನ್ನ ಅವರು ಬಂದಿದ್ದಾರೆ. ಮಗನೇ ಕೆತ್ತಿದ್ದೀರಿ, ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಎಲ್ರಿಗೂ ಜೋರ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಸಂತೋಷ ಅಲ್ಲಿ ಕಿಂಗ್ಸ್ ಗೆ ಬರ್ತಿರೋ ಹಾಗೆ ಪೋಸ್ಟರ್ ಡಿಸೈನು ಲಾಸ್ಟ್ ಇಲ್ಲಿ ಬರೋವರೆಗೂ ಸ್ವಲ್ಪ ಜೋರ ಮಾತಾಡೋಣ, ಕೆಲಸ ಇದೆಯಾ? ಅದೇ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರ್ಬೇಕಾದ್ರೂ ಪೋಸ್ಟರ್ ಡಿಸೈನ್ ಮಾಡ್ತಿದ್ರು. ಪೋಸ್ಟರ್ ಡಿಸೈನ್ ಹಿಂಗೆ ಬರ್ಬೇಕು, ಪಕ್ಕ ಸಿನಿಮ್ಯಾಟಿಕ್ ಆಗಿ, ಇದು ಆಲ್ಬಮ್ ತರ ಮಾಡಬೇಡಿ, ಸಿನಿಮ್ಯಾಟಿಕ್ ಆಗಿ ಬೇಕು ಅಂದ್ಬಿಟ್ಟು ಮಾಡ್ತಿದ್ದು. ಕಿಂಗ್ಸ್ ಸ್ಟುಡಿಯೋಲಿ ರೆಡಿ ಆಗಿದೆ ಎಲ್ಲ ಪೋಸ್ಟರ್ಗಳು. ಥ್ಯಾಂಕ್ ಯು ಸರ್, ಸಂತೋಷ್ ಸರ್, ಅಪರ್ಚುನಿಟಿ ಕೊಟ್ಟಿದ್ವಿ. ನಿನ್ನೆ ರಾತ್ರಿಯಿಂದ ಈ ಸಾಂಗ್ ನ ಸಾರಥಿ ಸೆರೆ ಹಿಡಿಬೇಕಾಗಿ ವಿನಂತಿ. ಅಣ್ಣ ಒಂದ್ ಬಿಟ್ಟು ಹೇಳ್ತಾರೆ, ಆ ತಂಡದವ್ರು ಬಂದು ಆ ಬಿಟ್ಟು ಮಾತ್ರ ಪ್ಲೇ ಮಾಡ್ಬೇಕಣ್ಣ. ಕಳಿಸ್ತೀನಿ.